ಮನುಷ್ಯ ಬೇಕು ನನಗೀಗ, ನರ ಮನುಷ್ಯ ಬೇಕು. ತಂತ್ರ ಕುತಂತ್ರ ಮಾಡೋ ರಾಜಕಾರಣಿ ಬೇಕು. ಮೋಡಿ ಮಾಡುವವ ಮೂರು ಬಿಟ್ಟವ, ದುಡ್ಡು ಮಾಡುವವ ಬೇಕು ನನಗೀಗ, ದುಡ್ಡು ಮಾಡುವವ ಬೇಕು. ತಂತ್ರ ಕುತಂತ್ರ ಮಾಟ ಮೋಡಿ ಮಾಡದೆ ಇರುವ ಈ ರಂಗೋಲಿ ಮಾಲನಿಗೆ ನರ ಮನುಷ್ಯ ಬೇಕು ನನಗೀಗ, ನರ ಮನುಷ್ಯ ಬೇಕು. ಚಕ್ರವರ್ತಿ. ನನ್ನ ಹೆಸರು ಕೇಳಿದೊಡನೆ ರಾಜ ಮಹಾರಾಜರು ಕಪ್ಪ ಕಾಣಿಕೆ ಹಿಡಿದು ನನ್ನ ಕಾಲ ಬಳಿ ತಂದಿಡುತ್ತಾರೆ. ಮನುಷ್ಯರು ಮೃತ್ಯುವನ್ನು ಕಂಡಂತೆ ಘಡಘಡನೆ ನಡಗುತ್ತಾ ದಿಕ್ಕಾಪಾಲಾಗಿ ಓಡಿ ಹೋಗುವರು. ಹಸಿವು ಹಸಿವು ಹಸಿವು. ಮನುಷ್ಯರ ರಕ್ತದ ರುಚಿ ನೋಡದೆ 2 ದಿನಗಳಾಯಿತು. ಅಗೋ ಅಲ್ಲಿ ಒಬ್ಬ ಮನುಷ್ಯ ಕಾಣುತ್ತಿದ್ದಾನೆ. ಬಿಡಲಾರೆ ಬಿಡಲಾರೆ. ಕೊನೆಗೂ ಒಂದು ನರಬೇಟೆಯಾಯಿತು. ಈ ನನ್ನ ಕೊರಳಿನ ಮಾಲೆಗೆ ಇನ್ನೊಂದು ನರಬೇಟೆ ಸಿಕ್ಕಿದರೆ 100 ಕೊಲೆಗಳ ಸರದಾರನಾಗುತ್ತೇನೆ. ಅದು ನೆರವೇರಬೇಕೆಂದರೆ ಈಗಲೇ ನಾನು ಶ್ರಾವಂತಿಗೆ ಹೋಗಿ ಅಲ್ಲಿರುವ ನರರನ್ನೆಲ್ಲ ಕೊಂದು ಈ ನನ್ನ ಖಡ್ಗಕ್ಕೆ ರಕ್ತಧೂತನ ಬಡಿಸುತ್ತೇನೆ. ಯಾಕೆ ಏನಾಯ್ತು ಏನಾಯ್ತು? ಅಯ್ಯೋ ಅಲ್ಲಿ ಅಂಗುಲಿಮಾಲ. ಅಯ್ಯೋ ಕಬಡ್ಡಿ. ಮಹಾಸ್ವಾಮಿ, ನಮ್ಮನ್ನು ಕಾಪಾಡಿ. ಅಂಗುಲಿಮಾಲನೆಂಬ ನರರಾಕ್ಷಸ ಜನರನ್ನೆಲ್ಲ ಕೊಂದು ತಿನ್ನುತ್ತಾ ಬೆರಳಿನ ಮಾಲೆಯನ್ನು ಧರಿಸುತ್ತಿದ್ದಾನೆ. ಅವನಿಂದ ನಮ್ಮನ್ನು ನೀವೇ ಕಾಪಾಡಬೇಕು, ಇಲ್ಲವಾದರೆ ನಾವೆಲ್ಲರೂ ಸತ್ತು ಹೋಗುತ್ತೇವೆ. ಆಗಲಿ ಮಹಾಜನಗಳೇ, ದೇವರು ನಿಮ್ಮನ್ನು ರಕ್ಷಿಸುತ್ತಾನೆ, ನೀವಿನ್ನು ಚಿಂತಿಸದಿರಿ. ಮಹಾಪ್ರಭು, ಅವನು ಅತ್ಯಂತ ಕ್ರೂರಿ, ಯಾರನ್ನೂ ಬಿಡುವುದಿಲ್ಲ, ನಿಮ್ಮನ್ನೂ ಕೊಲ್ಲುತ್ತಾನೆ. ಹೋಗಬೇಡಿ. ಮಗು, ಅದು ಅವನ ಕಾಯಕ, ಅವನು ಮಾಡಲಿ. ನನ್ನ ಕಾಯಕ ನಾನು ಮಾಡುತ್ತೇನೆ. ಜನರನ್ನು ರಕ್ಷಿಸುವುದು ನನ್ನ ಹೊಣೆ. ನಾನು ಹೋಗಿ ಬರುತ್ತೇನೆ. ಯಾವುದೋ ಒಂದು ಮನುಷ್ಯ ಪ್ರಾಣಿಯಿಂದ ಬರುತ್ತಿರುವ ವಾಸನೆ ಬರುತ್ತಿದೆ. ಅವನನ್ನು ಕೊಂದು 100 ಬೇಟೆಗಳ ಸರದಾರನಾಗುತ್ತೇನೆ. ಬಿಡಲಾರೆ ಬಿಡಲಾರೆ. ಎಲೋ ಮನುಷ್ಯ ಕುನ್ನಿ, ನಿಲ್ಲು ನಿಲ್ಲು ನಿಲ್ಲು. ಮಗು, ನಿಂತೇ ಇರುವೆನು ನಾನು. ನಾನು ನಿಂತಿರುವುದು ಕಾಣುತ್ತಿಲ್ಲವೇ ನಿನಗೆ? ಮಗು ನನಗೆ ನನ್ನನ್ನು ನೋಡಿ ನರರೆಲ್ಲರೂ ಹೆದರಿ ಓಡಿ ಹೋಗುತ್ತಾರೆ. ನಿನಗೆ ಹೆದರಿಕೆ ಇಲ್ಲವೇ? ಯಾರು ನೀನು?
ಜನರೆಲ್ಲ ನನ್ನನ್ನು ಪ್ರೀತಿಯಿಂದ ಗೌತಮ ಬುದ್ಧನೆಂದು ಕರೆಯುತ್ತಾರೆ. ನನಗೇಕೆ ಹೆದರಿಕೆ? ನೀನು ಒಬ್ಬ ಮನುಷ್ಯ, ನಾನು ಒಬ್ಬ ಮನುಷ್ಯ. ಆದರೆ ನಿನಗೆ ಬುದ್ಧಿ ಬಂದಿಲ್ಲ ಅಷ್ಟೇ. ನೀನು ಯಾರಾದರೆ ನನಗೇನು? ನನಗೆ ಬುದ್ಧಿ ಬಂದಿಲ್ಲವೇ? ನಿನ್ನನ್ನು ಬಿಡಲಾರೆ. ನಿನ್ನನ್ನು ಕೊಂದು ತಿಂದು 100 ಬೇಟೆಗಳ ಸರದಾರನಾಗುತ್ತೇನೆ. ಮಗು, ನೀನು ನನ್ನನ್ನು ಕೊಲ್ಲುತ್ತೀಯ. ಬಾ, ಕೊಲ್ಲು, ನಿಂತೇ ಇರುವೆನು ನಾನು. ಏಕೆ ಮಗು, ನಿನ್ನ ಕೈಯಲ್ಲಿ ಕೊಲ್ಲಲು ಆಗುತ್ತಿಲ್ಲವೇ? ನಿಲ್ಲು, ನಾನು ಹೇಳಿದ ಒಂದು ಚಿಕ್ಕ ಕೆಲಸವನ್ನು ಮಾಡು. ಆಮೇಲೆ ಆಯಿತು, ಅದೇನೆಂಬುದು ಹೇಳು, ನಾನು ಮಾಡುತ್ತೇನೆ. ಅಗೋ, ಅಲ್ಲಿ ಕಾಣುತ್ತಿದೆಯಲ್ಲ, ಆ ಮರದಲ್ಲಿ 5 ಎಲೆಗಳನ್ನು ತೆಗೆದುಕೊಂಡು ಬಾ. ಇಷ್ಟೇನಾ? ಈಗಲೇ ತರುತ್ತೇನೆ. ತೆಗೆದುಕೋ. ನೀನು ಹೇಳಿದ ಹಾಗೆ 5 ಎಲೆಗಳನ್ನು ತಂದಿದ್ದೇನೆ. ಈ ಎಲೆಗಳನ್ನು ಮತ್ತೆ ಅದೇ ಮರದಲ್ಲಿ ಇಟ್ಟು ಬಾ. ಒಮ್ಮೆ ಕಿತ್ತ ಎಲೆಗಳನ್ನು ಮತ್ತೆ ಹೇಗೆ ಮರದಲ್ಲಿಡಲು ಸಾಧ್ಯ? ಸಾಧ್ಯವಿಲ್ಲ ತಾನೆ? ಹಾಗೆ ಜೀವ ತೆಗೆಯುವುದು ತುಂಬಾ ಸುಲಭ, ಆದರೆ ಜೀವ ನೀಡುವುದು ತುಂಬಾ ಕಷ್ಟ. ಇನ್ನೊಬ್ಬರನ್ನು ಕೊಲ್ಲುವುದರಿಂದ ನಿನಗೇನು ಲಾಭ? ನಿನ್ನ ಪಾಪದ ಮೂಟೆ ಹೆಚ್ಚುತ್ತಾ ಹೋಗುತ್ತದೆ. ನೀನು ಒಳ್ಳೆಯವನಾಗು, ಯೋಗ್ಯ ಮಾರ್ಗದಲ್ಲಿ ನಡೆ. ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಜೀವ ಕೊಡುವ ಶಕ್ತಿ ನಿನಗಿಲ್ಲವಾದರೆ ತೆಗೆಯುವ ಹಕ್ಕೂ ನಿನ್ನದಲ್ಲ. ಅರ್ಥ ಮಾಡಿಕೊ. ನೀನು ಒಳ್ಳೆಯವನಾಗು, ಒಳ್ಳೆಯ ಮಾರ್ಗದಲ್ಲಿ ನಡೆ. ದೇವರು ನಿನ್ನನ್ನು ರಕ್ಷಿಸುತ್ತಾನೆ. ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಅಂದರೆ ನಾನು ಇಷ್ಟು ದಿನ ಮಾಡಿದ್ದು ಪಾಪದ ಕೆಲಸವೇ? ನನಗೆ ಜೀವ ಕೊಡುವ ಹಕ್ಕಿಲ್ಲವೇ? ಅಯ್ಯೋ, ಹುಚ್ಚು ಹಿಡಿಯುತ್ತಿದೆ ನನಗೆ. ಏನು ಮಾಡಲಿ? ನಾನು ಕ್ರೂರಿ, ಪಾಪಿ, ರಾಕ್ಷಸ, ನರರಾಕ್ಷಸ. ಇದು ಪಾಪದ ಕೆಲಸ. बुद्धं शरणं गच्छामि। ಮಗು, ಚಿಂತಿಸಬೇಡ. ನಿನ್ನಲ್ಲಿಯೂ ಒಬ್ಬ ಒಳ್ಳೆಯ ಮನುಷ್ಯನಿದ್ದಾನೆ. ಈ ಎಲ್ಲ ಪಾಪದ ಕೆಲಸಗಳನ್ನು ಬಿಟ್ಟು ದೇವರನ್ನು ಸ್ಮರಿಸು. ಒಳ್ಳೆಯದಾಗುತ್ತದೆ. ನಿನಗೆ ಜಯವಾಗಲಿ, ಶುಭವಾಗಲಿ. ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಮಹಾಪ್ರಭು, ಇಷ್ಟು ದಿವಸಗಳ ಕಾಲ ತಿಳಿಯದ ಸತ್ಯವನ್ನು ನನಗೆ ಅರಿವು ಮೂಡಿಸಿದ್ದೀರಾ. ನಾನು ಪಾಪಿ, ನನ್ನ ತಪ್ಪಿನ ಅರಿವಾಗಿದೆ. ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ನನಗೆ ಒಳ್ಳೆಯವನಾಗಿ ಬದುಕಲು ಅವಕಾಶ ಮಾಡಿಕೊಡಿ ಮಹಾಪ್ರಭು. ಮಗು, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರಾವುದೂ ಇಲ್ಲ. ದೇವರು ನಿನಗೆ ಒಳ್ಳೆಯದನ್ನು